ಮತ್ತು ನನ್ನ ಫ್ರೆಂಡ್ ಇವಾಗ ಯಲಹಂಕ ಫ್ಲೈಓವರ್ ಮೇಲೆ ಅಂದರೆ ಏರ್ಪೋರ್ಟ್ ರೋಡಲ್ಲಿ ಅವನು ನಾನು ರೇಸಿಗೆ ಹೋಗ್ತಾಯಿದ್ದೀವಿ ಇವಾಗ. ರೇಸ್ಗೆ ಏನಕ್ಕೆ ಅಂದರೆ ಅವನು ಹೋಂಡಾ CB350 ಹೈನೆಸ್ ಅಂತ ಬುಕ್ ಮಾಡಿದ್ದಾನೆ ಆಲ್ರೆಡಿ. ಎಕ್ಸ್ ಶೋರೂಮ್ ಪ್ರೈಸೆಲ್ಲ ಕೊಟ್ಟು ಬುಕ್ ಮಾಡಿ ಆಯಿತು. ಸೊ ಇವತ್ತು ಸ್ವಲ್ಪ ಹೋಗಿ ಇನ್ನೂ ರಿಮೈನಿಂಗ್ 55,000 ಏನೋ ಕೊಟ್ಬಿಟ್ಟು ಸೊ ಗಾಡಿ ಡೆಲಿವರಿ ತೊಗೊಂಬಂದ್ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಇವನು ಬುಕ್ ಮಾಡಿರೋದು ಹೋಂಡಾ ಬಿಗ್ ವಿಂಗ್ಸ್ ಅಂತ ಯಲಹಂಕದಲ್ಲಿರೋದು. ಸೊ ಇದೇ ಶೋರೂಮು. ಗಾಡಿ ಡೆಲಿವರಿ ತೊಗೊಂಬರೋಣ. ರಿಮೈನಿಂಗ್ ಅಮೌಂಟ್ ಕೊಡ್ತಾ ಇರೋದು. ಆಲ್ರೆಡಿ ಎಕ್ಸ್ ಶೋರೂಮ್ ಪ್ರೈಸ್ ಪೇ ಮಾಡಿ ಆಗಿದೆ. ಹೋಂಡಾ ಹೈನೆಸ್ CB350 ಬಂದು ಸ್ಟ್ಯಾಂಡರ್ಡ್ ವಾರಂಟಿ ಇರುತ್ತಂತೆ. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇವಾಗ 3 ಇಯರ್ಸ್ ಅಥವಾ 42,000 ಕಿಲೋಮೀಟರ್ ವಿಚ್ ಎವರ್ ಕಮ್ಸ್ ಫಸ್ಟ್. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅದು. ಅವ್ರ ವಾಯ್ಸ್ ಕ್ಲಿಯರಾಗಿ ಬಂದಿಲ್ಲ. ಸೊ ಅದಕ್ಕೋಸ್ಕರ ವಾಯ್ಸ್ ಎವರ್ ಕೊಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನಿಮಗೆ. ಡೆಲಿವರಿಗೆ ಡೈರೆಕ್ಟಾಗಿ ಸಿಕ್ಕಿದ್ರೆ ನಮಗೆ ಅರ್ಜೆಂಟಾಗಿ ಏನೋ ನಮಗೆ ಮಾತ್ರ ಡೆಲಿವರಿಗಿಂತ ಮುಂಚೆನೇ ನಮ್ಮ ಗಾಡಿಗೆ ನೋಡ್ತಾ ಇದ್ದೀವಿ. ಎಲ್ಲ ಕ್ಲೀನ್ ಮಾಡ್ತಾರೆ. ಇನ್ನು ಇದನ್ನು ಮೇಲ್ಗಡೆ ತೊಗೊಂಡೋಗಿ ಎಲ್ಲ ಕವರೆಲ್ಲ ಮುಚ್ಚಿ ಸಿನಿಮಾ ಸ್ಟೈಲಲ್ಲಿ ಓಪನ್ ಮಾಡ್ತಾರೆ. ಇದನ್ನು ನಮ್ಮ ಅಣ್ಣ ಓಪನ್ ಮಾಡ್ತಾನೆ. ಇದೇ ಗಾಡಿ ಹೋಂಡಾ CB350 ಹೈನೆಸ್. ನೋಡಿ ನಮ್ಮ ಅಣ್ಣ ಹೆಂಗೆ ಓಪನ್ ಮಾಡ್ತಾಯಿದ್ದಾನೆ ಇವಾಗ. ಈ ಥರ ನೋಡೋಕ್ಕೆ ಬೋರಿಂಗ್ ಅಲ್ಲ, ಸಿನಿಮಾ ಸ್ಟೈಲಲ್ಲಿ ಓಪನ್ ಮಾಡ್ಸೋಣ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಓವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಆಗುತ್ತೆ. ಸೊ ಹಾಗೆ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಆನಲ್ಲಿ ಬೈ ಡಿಫಾಲ್ಟ್ ಟ್ರಾಕ್ಷನ್ ಕಂಟ್ರೋಲ್ ಆನಲ್ಲಿ ಇದು ಅಪ್ ಆ್ಯಂಡ್ ಡೌನ್. ನಿಮಗೆ ಟ್ರಿಪ್ ಬೇಕಿದ್ರೆ ಇಲ್ಲೇ ಚೇಂಜ್ ಮಾಡ್ಕೋಬೋದು. ಇವತ್ತು ಇಲ್ಲ ಅಂತಂದರೆ ಇದರಲ್ಲೂ ಚೇಂಜ್ ಮಾಡ್ಕೋಬೋದು. ನಿಮಗೇನಾದರೂ ಟ್ರಿಪ್ ಬಿನ 0 ಮಾಡಬೇಕಂದ್ರೆ ಅಪ್ಪರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ 0 ಆಗುತ್ತೆ. ನೆಕ್ಸ್ಟ್ ಅಗೇನ್ ಸೇಮ್ ಟ್ರಿಪ್ ಏನು 0 ಮಾಡ್ಕೋಬೋದು. ಇದು ಮಾಡ್ಬೋದು, ಅಪ್ ಆ್ಯಂಡ್ ಡೌನ್ ಇದು ಮಾಡ್ಕೋಬೋದು. ಬಟ್ ಏನು ಅಂತಂದರೆ ನಾವು ಇದು ಮಾಡೋಕ್ಕಾಗಲ್ಲ. ಟ್ರಿಪ್ ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ 0 ಆಗುತ್ತೆ. ಎರಡನ್ನೂ ಲಾಂಗ್ ಪ್ರೆಸ್ ನೀವು ಅಟ್ ಎ ಟೈಮ್ ಮಾಡಿದ್ರೆ ಇಕೋ ಮೋಡ್ ಆನಲ್ಲಿದೆ, ಇವಾಗ ಆಫ್ ಇಲ್ಲಿ. ನೆಕ್ಸ್ಟ್ ಎಂಟರ್ ಮಾಡಿದ್ರೆ ಟೈಮ್ ಚೇಂಜ್ ಮಾಡ್ಕೋಬೋದು. 3 ಇದೆಯಾ ಹೊರಗಡೆ ಮಾಡಿದ್ರೆ 2. ಸೊ ಎಂಟರ್ ಮಾಡಿದ್ರೆ ಇಲ್ಲಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಡಿಸ್ಪ್ಲೇ ಬ್ರೈಟ್ನೆಸ್ಸು ನೀವು ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು. ನೆಕ್ಸ್ಟ್ ಎಂಟರ್. ಇದು ರೀಸೆಟ್ ಅಂತಂದರೆ ಬ್ಲೂಟೂತ್ ಆನ್ ಆಗುತ್ತೆ. ಸೊ ಬ್ಲೂಟೂತ್ ಏನೇನು ಯೂಸ್ ಆಗುತ್ತೆ, ಬ್ಲೂಟೂತ್ ಏನು ಕಾಲ್ ಬಂದಿದೆ ಎಸ್ ಆರ್ ನೋ ಮಾಡಿದ್ರೆ ಎಸ್ಸಲ್ಲಿದ್ದರೆ ಎಂಟರ್ ಮಾಡಿದ್ರೆ ನಿಮ್ಗೆ ಬ್ಲೂಟೂತ್ ಬರುತ್ತೆ. ಅದು ಕನೆಕ್ಟ್ ಮಾಡ್ಕೋಬೋದು ನೀವು ಅವಾಗ. ಬ್ಲೂಟೂತಲ್ಲಿ ನಿಮಗೆ ನ್ಯಾವಿಗೇಷನ್ ಹೇರ್ ಮಾಡ್ಬೋದು, ಮ್ಯೂಸಿಕ್ ಚೇಂಜ್ ಮಾಡ್ಕೋಬೋದು, ಕಾಲ್ನ ಅಕ್ಸೆಪ್ಟ್ ಮಾಡಿ ಮಾತಾಡ್ಬೋದು. ಇಲ್ಲೇ ಐದು ಸ್ಟ್ಯಾಂಡ್ ಬೈ ಇರುತ್ತೆ. ಪಾಸು 15 ಲೀಟರ್ ಫ್ಯೂಯಲ್ ಕೆಪಾಸಿಟಿ ಇರುತ್ತೆ, 15 ಲೀಟರ್ ಇರುತ್ತೆ. ಇದು ಜಸ್ಟ್ ನಿಮಗೆ ರಿಮೂವ್ ಆಗೋಲ್ಲ. ಪ್ರೆಸ್ ಮಾಡೋದು. ಕೈ ಹಿಡಿ ಸರ್. ಯಾವಾಗಲೂ ಈ ಇಗ್ನಿಷನ್ ಆನ್ ಆದಮೇಲೆ ವೈಬ್ರೇಷನ್ ಸ್ಟಾಪ್ ಆಗೋವರೆಗೂ ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಈ ವೈಬ್ರೇಷನ್ ಸ್ಟಾಪ್ ಆದಮೇಲೆ ಗಾಡಿ ಫ್ಯೂಯಲ್ ಪಂಪು ಆಫ್ ಮಾಡಿ ರಿಜೆಕ್ಟ್ ಕಳ್ಕೊಂಡು ಟೈಮ್ ಕೊಡಬೇಕು. ರೇವ್ ಮಾಡು. ಹೋಂಡಾ ಹೈನಸ್ ಬಂದು ನಿಜವಾಗ್ಲೂ ಗಾಡಿ ಮಾತ್ರ ಚಿಂದಿ ಆಗಿದೆ. ನಾನು ಇವನು ಸ್ಟಾರ್ಟಿಂಗಲ್ಲಿ ಯಾವ ಗಾಡಿ ಅಂತ ಕೇಳಿದಾಗ ಇವನು ಹೋಂಡಾ CB350 ಹೈನಸ್ ಅಂತ ಹೇಳ್ದ. ನಾನು ಗಾಡಿ ನೋಡಿದ್ದೆ,
ಸಡನ್ನಾಗಿ ಜ್ಞಾಪಕನೂ ಬಂದಿರಲಿಲ್ಲ. ಆದರೆ ಸರಿ ಆಯಿತು, ಇದನ್ನು ಯಾಕೋ ತೊಗೊಂಡೆ, ಬೇರೆ ಯಾವುದಾದ್ರೂ ತೊಗೋಬೋದಿತ್ತಲ್ಲ ಅಂತ ನಾನು ಹೇಳ್ತಾ ಇದ್ದೆ ಅವನಿಗೆ. ಇವಾಗ ಕೆಲವೊಬ್ಬರಿಗೆ ಎಲ್ರಿಗೂ ಬೇರೆ ಬೇರೆ ಬ್ರ್ಯಾಂಡು, ಬೇರೆ ಬೇರೆ ಬೈಕ್ ಇಷ್ಟ ಆಗುತ್ತಲ್ಲ. ಸೊ ಆ ಥರ ನಮಗೊಂದು ಬ್ರ್ಯಾಂಡ್ ಇಷ್ಟ ಆದರೆ, ನಮಗೊಂದು ಗಾಡಿ ಇಷ್ಟ ಆದರೆ ಅವ್ನಿಗೊಂದು ಗಾಡಿ ಇಷ್ಟ ಆಯಿತು. ಗಾಡಿ ಚೆನ್ನಾಗಿದೆ, ಸೂಪರಾಗಿದೆ. ನಾನು ಓಡಿಸೋವರೆಗೂ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಅದೇ ಏನೋ ಅಂತಾರಲ್ಲ, ಹಂಗೆ ಆಗ್ಬಿಟ್ಟಿತ್ತು. ಬಟ್ ಗಾಡಿ ಮಾತ್ರ ಬೆಂಕಿ. ನಿಜವಾಗ್ಲೂ ಈ ಗಾಡಿ ಹೆಂಗಂದರೆ ನೀವು ಓಡಿಸಿ ಫೀಲ್ ಮಾಡಿ, ನಿಜವಾಗ್ಲೂ ಗಾಡಿ ಮಾತ್ರ ಸಖತ್ತಾಗೈತೆ. ಗಾಡಿ ಮಾತ್ರ ಏನು ಒಳ್ಳೆ ರೋಡ್ ಹಿಡ್ಕೊಂಡು ಓಡಿಸುತ್ತೆ. ಈ ಒಂಥರ ಫುಲ್ ವೇಟ್ ಚೆನ್ನಾಗಿದೆ ಗಾಡಿ ಮಾತ್ರ. ಏನು ಒಂದು ಅದ್ರ ಸೌಂಡ್ ಹೆಂಗಿದೆ ಅಂದರೆ ಸಖತ್ತಾಗೈತೆ ಸೌಂಡ್ ಮಾತ್ರ. ಒಂಥರ ನೀರು ಹೇಗೆ ಪ್ಯೂರಿಫೈ ಮಾಡಿ ಕೊಡುತ್ತಲ್ಲ ವಾಟರ್ ಫಿಲ್ಟ್ರ್, ಆ ಥರ ಈ ಗಾಡಿ ಆ ಸೌಂಡ್ನ ಒಂಥರ ಪ್ಯೂರಿಫೈ ಮಾಡಿ ಕೊಟ್ಟಂಗಿದೆ ಸೌಂಡ್ನ. ಇದನ್ನು ಯಾವ ಗಾಡಿಗೂ ಹೋಲ್ಸೋಕ್ಕಾಗಲ್ಲ. ಕ್ಲಾಸಿಕ್ 350 ಅಂತೂ ಇದ್ರ ಮುಂದೆ ಏನೂ ಅಲ್ಲ ಬಿಡಿ, ಸಾಕತ್ತಾಗೈತಿ ಈ ಗಾಡಿ ಮಾತ್ರ. ನಾನು ರಾಯಲ್ ಎನ್ಫೀಲ್ಡ್ ಓಡಿಸಿದ್ದೀನಿ, ಇದನ್ನು ಓಡಿಸಿದ್ದೀನಿ. ಇದು ಓಡ್ಸೋಕ್ಕಿಂತ ಮುಂಚೆ ನನಗೆ ಅಷ್ಟೊಂದು ಗೊತ್ತೇ ಇರಲಿಲ್ಲ. ಓಡಿಸಿದ ಮೇಲೆ ಗೊತ್ತಾಗೈತೆ ಒಳ್ಳೆ ಗಾಡಿ. ಒಂದು ಸರಿ ಈ ಗಾಡಿ ಬಗ್ಗೆ ಏನು ಈ ಗಾಡಿ ಹಂಗೆ ಹಿಂಗೆ ಅಂತ ಮಾತಾಡೋ ಬದಲು ಒಂದು ಸರಿ ಗಾಡಿ ಓಡಿಸಿ ನೋಡಿ. ನೀವು ತೊಗೋಬೇಡಿ, ಜಸ್ಟ್ ಗಾಡಿ ಟೆಸ್ಟ್ ರೈಡ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಗಾಡಿ ಬಗ್ಗೆ. ಇವಾಗ ಸದ್ಯಕ್ಕೆ 1-2 ಲೀಟ್ರ್ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ದೀವಿ ಅಷ್ಟೇ. ಅದೊಂದು ಪೆಟ್ರೋಲ್ ಹಾಕ್ಸ್ಕೊಂಡು 1-2 ರೈಡ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋದು. ಮತ್ತು ಇನ್ನೊಂದು ದಿವಸ ನಾನು ಈ ಗಾಡಿದು ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರಿ ಗೈಸ್.